ಮೈಸೂರು ಮೂಡಾದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ಏನೇನಾಗಿದೆ ಅಂತ ಇಡಿ ಅವರು ಸಮಗ್ರ ತನಿಖೆ ಮಾಡಿ ವರದಿಯನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತಾ ಇದ್ದೆ. ಈಗ ದೇವರಾಜು ಅವರು ವಿಚಾರಣೆ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಏನೇನು ಸುಳ್ಳು ಹೇಳಿದ್ದಾರೆ ಇವರು ಅಂತ ನೋಡಿ. ದೇವರಾಜು ಅವರು ಜಮೀನು ಮಾಲೀಕರಾಗಿದ್ದರು. ಅವರಿಂದ ಭೂಸ್ವಾಧೀನ ಮಾಡಿಕೊಂಡಾಗ ದೇವರಾಜು ಅವರು ಒಂದು ಇದನ್ನು ಹಾಕೋತಾರೆ. 2000 ನೋಡಿ, ಜಮೀನಿನ ಡಿನೋಟಿಫಿಕೇಶನ್ ಕೋರಿ ಭೂಮಾಲೀಕ ದೇವರಾಜು ಅವರು ಮೊದಲು ಅರ್ಜಿ ಹಾಕೋತಾರೆ. ನಮ್ಮ ಜಮೀನನ್ನು ನೀವು ತಗೊಂಡ್ರಲ್ಲ, ಭೂಸ್ವಾಧೀನ ಮಾಡ್ಕೊಂಡ್ರಲ್ಲ, ಏನೂ ಡೆವಲಪ್ಮೆಂಟ್ ಮಾಡಿಲ್ಲ, ನೀವು ವಾಪಸ್ ನನಗೆ ಕೊಡಿ ಅದನ್ನು, ಕೃಷಿ ಜಮೀನನ್ನು, ನನಗೆ ಜಮೀನಿನ ಆದಾಯ ಬಿಟ್ಟರೆ ಬೇರೆ ಆದಾಯ ಇಲ್ಲ ಅಂತ ಅವ್ರು ಅರ್ಜಿನಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ತನಿಖೆ ಮಾಡಿದಾಗ ದೇವರಾಜು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ದೇವರಾಜು ಒಬ್ಬ ಗೌರ್ನಮೆಂಟ್ ಎಂಪ್ಲಾಯಿ, A4 ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರು. ಅವರು ಜಮೀನಿನ ಮೇಲೆ ಅವರು ಅವಲಂಬಿತರಾಗೇ ಇರಲಿಲ್ಲ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಆ ಜಾಗದಲ್ಲಿ ಅವ್ರು ಯಾವತ್ತೂ ಉಳುಮೆನೂ ಮಾಡಿಲ್ಲವಂತೆ. ಸುಮ್ಮನೆ ನನ್ನ ಜಾಗ ನನಗೆ ವಾಪಸ್ ಕೊಡಿ, ಕೃಷಿ ಜಮೀನು ಅಂತ. ಆಮೇಲೆ 2003ರಲ್ಲಿ CM ಬಾಮೈದನ ಜೊತೆ ಒಂದು ಸರ್ತಿ ಕೆಸರೆ ಜಮೀನಿಗೆ ಅವ್ರು ಭೇಟಿ ಕೊಡ್ತಾರೆ ದೇವರಾಜು. 2004ರಲ್ಲಿ ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಜಾಗವನ್ನು ಮಾರಾಟ ಮಾಡ್ತಾರೆ. ಮಾರಾಟ ಸಂದರ್ಭದಲ್ಲಿ ಅದು ಕೃಷಿ ಭೂಮಿನೇ ಆಗಿತ್ತು. ಮೂಡಾದಿಂದ ಯಾವುದೇ ಬಡಾವಣೆ ಕಾಮಗಾರಿ ಆಗಿರಲಿಲ್ಲ ಅಂತಾರೆ ವಿಚಾರಣೆ ಸಂದರ್ಭದಲ್ಲಿ ಯಾರು, ದೇವರಾಜು ಅವರು. ಆದರೆ ಇವರು ತನಿಖೆಯಿಂದ ಕಂಡಿಡ್ಕೊಂಡು ಸತ್ಯ ಏನು ಗೊತ್ತಾ, ಆ ವೇಳೆಗಾಗಲೇ ಬಡಾವಣೆ ಕಾಮಗಾರಿ ನಡೆದಿತ್ತಂತೆ. ಅಲ್ಲಿ ರಸ್ತೆಗಳ ನಿರ್ಮಾಣ ಅಂತಕ್ಕಂಥದ್ದು ಸಂಗತಿ ತನಿಖೆಯಲ್ಲಿ ಬಯಲಾಗಿದೆ. ರಸ್ತೆಗಳ ನಿರ್ಮಾಣ ಆಗಿತ್ತಂತೆ. ಅಲ್ಲಿ ಹೆಂಗೆ ಗೊತ್ತಾಯಿತು ಅಂದರೆ ಉಪಗ್ರಹ ಆಧಾರಿತ ಚಿತ್ರದಲ್ಲಿ ಇದು ಸಾಬೀತಾಗಿದೆಯಂತೆ. ಅಂದರೆ ಅಲ್ಲಿಗೆ ದೇವರಾಜು ಸುಳ್ಳು ಹೇಳಿದ್ದಾರೆ. ಆಗಲೇ ಲೇಔಟ್ ಕಾಮಗಾರಿ ಆರಂಭ ಆಗಿಬಿಟ್ಟಿತ್ತು, ಆಗಿಲ್ಲ, ಇದು ಕೃಷಿ ಜಮೀನು ಅಂತ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ದೇವರಾಜು. ಓಕೆ, ಇನ್ನು ಮಲ್ಲಿಕಾರ್ಜುನ ಸ್ವಾಮಿ A3 ಅವರು ಸುಳ್ಳು ಹೇಳಿದ್ದಾರೆ. ಅವರೇನು ಹೇಳ್ತಾರೆ, ದೇವರಾಜು ಅವರಿಂದ 5,95,000 ರೂಪಾಯಿಗೆ ಜಮೀನನ್ನು ಖರೀದಿಸಿದ್ದೆ ಅಂತ ದೇವರಾಜ್ ಹೇಳಿದ್ದಾರೆ. ಆಗ 2004ರಲ್ಲಿ ಖರೀದಿ ಮಾಡಿದಾಗ ಅದು ಕೃಷಿ ಭೂಮಿ ಆಗಿತ್ತು ಅಂತ ಇವ್ರು ಹೇಳಿದ್ದಾರೆ. ನೋ, ಕೃಷಿ ಭೂಮಿ ಆಗಿರಲಿಲ್ಲ, ಲೇಔಟ್ ಕಾಮಗಾರಿ ಶುರು ಆಗೋಗಿತ್ತು. ಮೂಡಾದಿಂದ ಬಡಾವಣೆ ಅಭಿವೃದ್ಧಿ ಕಾರ್ಯ ನಡೀತಿರಲಿಲ್ಲ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ. ನಡೀತಿತ್ತು. ಇಡಿ ವಿಚಾರಣೆಗೆ ಬಂದಾಗ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿರೋದು ಈ ಥರ, ಅದು ಕೃಷಿ ಜಮೀನೇ ಆಗಿತ್ತು ಸ್ವಾಮಿ, ನಾ ತಗೊಂಡಾಗ ಅಂತಂದ್ಬಿಟ್ಟು. ಇಲ್ಲ, ಆಗ ಬಡಾವಣೆ ಕಾಮಗಾರಿ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ದೇವರಾಜ್ ಅವ್ರ ರೀತಿ ಮಲ್ಲಿಕಾರ್ಜುನ ಸ್ವಾಮಿನೂ ಸುಳ್ಳು ಹೇಳಿದ್ದಾರೆ. 2001ರಲ್ಲೇ ಬಡಾವಣೆ ನಿರ್ಮಾಣಕ್ಕೆ ಅಂತ ವರ್ಕ್ ಆರ್ಡರ್ ಮೂಡಾದವ್ರು ಕೊಟ್ಟಿದ್ರಂತೆ. 2001ರಲ್ಲೇ. 2003ರಲ್ಲೇ ಬಡಾವಣೆ ನಿರ್ಮಾಣ ಕಾರ್ಯಗಳು ಪೂರ್ಣ ಆಗೋಗಿತ್ತು. ಫಲಾನುಭವಿಗಳಿಗೆ ಸೈಟ್ಗಳನ್ನು ಕೂಡ ಮೂಡಾದಿಂದ ಹಂಚಲಾಗಿತ್ತು. 3 ಎಕರೆ ಭೂಮಿಯಲ್ಲಿ 25 ಸೈಟ್ ಮೂಡ ಹಂಚಿಕೆ ಆಗಿತ್ತಂತೆ ಅಷ್ಟೊತ್ತಿಗಾಗಲೇ. ಆದರೆ ಸೈಟ್ ಹಂಚಿಕೆ ಮಾಡಿದ ಮೇಲೂ ದೇವರಾಜು ಜಮೀನು ಮಾರಾಟ ಮಾಡಿದ್ದಾರೆ. ಸೈಟ್ ಹಂಚಿಕೆ ಮಾಡಿದ ಮೇಲೂ ಆ ಜಾಗನೂ ಮಾರಾಟ ಮಾಡಿದ್ದಾರೆ. 1/12/2004ರಂದು ಮೈಸೂರು ತಹಶೀಲ್ದಾರ್ಗೆ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಹಾಕೋತಾರೆ. ಇದನ್ನು ಕೃಷಿಯೇತರ ಭೂಮಿ ಅಂತ ಪರಿವರ್ತಿಸಿ ಕೊಡಿ ಅಂತ ಅರ್ಜಿ ಹಾಕೋತಾರೆ. ಸೊ ಇವೆಲ್ಲವೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸುಳ್ಳು ಹೇಳಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪರಿಹಾರ ಸೈಟ್ ಹಂಚಿಕೆಯಲ್ಲೂ ಕೂಡ ಅಕ್ರಮ ಏನಾಗಿದೆ ನೋಡ್ಬೋಣ. 3 ಎಕರೆ ಜಮೀನಿದ್ದ ದೇವನೂರು ಲೇಔಟ್ನಲ್ಲೇ 352 ಸೈಟ್ ಖಾಲಿ ಇತ್ತಂತೆ. ಖಾಲಿ ಇದ್ದರೂ 60-40 ಅನುಪಾತದಲ್ಲಿ ಯಾಕೆ ನಿವೇಶನ ಕೊಡಲಿಲ್ಲ ಮುಖ್ಯಮಂತ್ರಿ ಪತ್ನಿಗೆ? ಕಾಯ್ದೆ ಪ್ರಕಾರ ಪರಿಹಾರ ರೂಪದಲ್ಲಿ ಕಮರ್ಷಿಯಲ್ ಸೈಟ್ ಕೊಡೋಂಗಿಲ್ಲ. ಕಮರ್ಷಿಯಲ್ ಅಂದರೆ ಕಾರ್ನರ್ ಸೈಟ್ ಬರುತ್ತಲ್ಲ, ಅಂಗಡಿ ಎಲ್ಲ ಹಾಕೊಳ್ಳೋದು, ಆ ಥರ ಸೈಟ್ ಕೊಡೋಂಗಿಲ್ಲಂತೆ. ಆದರೂ ಮುಖ್ಯಮಂತ್ರಿ ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ ಕಮರ್ಷಿಯಲ್ ಸೈಟ್ ಕೊಟ್ಟಿದ್ದಾರೆ. ಸೈಟ್ ಮಂಜೂರಾದಾಗ ಯತೀಂದ್ರ ಶಾಸಕರು ಮತ್ತು ಮೂಡ ಸದಸ್ಯರಾಗಿದ್ದರು. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಯಾವಾಗ ಸೈಟ್ ಮಂಜೂರಾದಾಗ, ಆಗ ಸಿದ್ದರಾಮಯ್ಯ PA ಅಂತ ಹೇಳ್ಕೊಳ್ತಕ್ಕಂಥ ದಿನೇಶ್ ಅವರು ಪ್ರಭಾವ ಬಳಸಿದ್ರು. ನಾನಾಗಲೇ ಹೇಳಿದಂತೆ CM PA ಪ್ರಭಾವ ಬಳಸಿದ್ರು ಅಂತ ಗೊತ್ತಾಗಿದೆ. ಇದಿಷ್ಟು ಕೂಡ ಇಡಿ ತನಿಖೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಅಲ್ಲಿಗೆ ಒಟ್ಟಾರೆ ಭ್ರಷ್ಟಾಚಾರ ನಡೆದಿದೆ, ಅಕ್ರಮವಾಗಿ ಸೈಟ್ ಹಂಚಲಾಗಿದೆ, ಮುಖ್ಯಮಂತ್ರಿಗಳ ಪತ್ನಿಗೂ ಅಕ್ರಮವಾಗಿ ಸೈಟ್ ಕೊಟ್ಟಿದ್ದಾರೆ ಅಂತ ಇಡಿ ಅವರು ಶರ ಬರೀತಾರೆ. ಇಷ್ಟಾಗಿದೆ. ಲೋಕಾಯುಕ್ತದವರು ಮುಂದೇನು ಮಾಡ್ತಾರೆ ಅಂತ ಕಾದು ನೋಡೋಣ.